ನಮಸ್ಕಾರ. ಇವತ್ತು ಇದು ಮೀಡಿಯಾದಲ್ಲಿ ಬಂದ ಕಿಶಿಂದ್ರ ವಿಡಿಯೋ ಮಾಡೋದು ಕಾರಣ ಏನಪ್ಪ ಅಂತಂದ್ರೆ, ನಮ್ಮ ಇಂಡಿ ತಾಲೂಕ ಇಂಗಳಗಿ ಗ್ರಾಮದ ಭಾಳಷ್ಟು ದಿವಸದಿಂದ ಏನೈತಿ, ನಮ್ಮ ದೊಡ್ಡಪ್ಪ ಅವರು ಬಶೀರ್ ಅಹಮದ್ ಹುಸೇನ್ ಮುಲ್ಲಾ ಅವರು ಬಾನು ಮೆಮೋರಿಯಲ್ ಎಜುಕೇಷನ್ ಸೊಸೈಟಿ ಒಳಗೆ ಅವ್ರು ಡ್ಯೂಟಿ ಮಾಡ್ಲಾಕತ್ತಾರ. 2002ದಲ್ಲಿ ಇದು ಬಾನು ಮೆಮೋರಿಯಲ್ ಎಜುಕೇಷನ್ ಸೊಸೈಟಿದವರು ಇವ್ರಿಗೆ ಅಪಾಯಿಂಟ್ ಮಾಡಿಕೊಂಡ್ರು. ಇವರಿಗೆ ಅಂತ ಹೇಳಿಲ್ಲ, ಹಲವಾರು ಸಾಲಿಗಳದಾವ. ಟೋಟಲ್ ಇವರು ಬಾನು ಮೆಮೋರಿಯಲ್ ಎಜುಕೇಷನ್ ಸೊಸೈಟಿ ಒಳಗೆ ನಡೆಯುವಂಥ ಸಾಲಿಗಳು ಅಂದ್ರೆ 18 ಸಾಲಿಗಳಿಗೆ ಇವ್ರಿಗೆ ಅಪ್ರೂವಲ್ ತೊಗೊಂಡಿದ್ರು. ಇವರು ಕೆಲಸ ಏನೈತಿ ಅಂದ್ರೆ, ಬಡವ್ರ ಮಂದಿಗೆ ಮೋಸ ಮಾಡಬೇಕು, ಮತ್ತು ಯಾರು ಮೆತ್ತಗಿರ್ತಾರಂದ್ರೆ ಒಳ್ಳೆ ಮನಸ್ದವರು, ಯಾರು ಮುದ್ದು ಮನಸ್ದವ್ರು ಇರ್ತಾರೆ ಅಂಥವ್ರಿಗೆ ಹಿಡಿದ ಕಿಶನ್ ನಿಮಗೆ ನೌಕರಿ ಮಾಡಿಸ್ತೀವಿ ನಾವು, ನಮ್ಮ ಮ್ಯಾನೇಜ್ಮೆಂಟ್ ನೌಕರಿ ಹಚ್ಚಿಸ್ತಾರೆ ಅಂಥೇಳಿ ಇಂಥವ್ರಿಗೆ ಏನದು ಹಿಡಿದ ಕಿಶಂದ್ರೆ ಇವರು ಒಂದು ದಂಧಾ ಬಿಸ್ನೆಸ್ ಮಾಡ್ಯಾರ. ಇವರು ಕಳೆದ 1996ದಾಗ ಏನು 96ದಾಗ ಇವರಿಗೆ ಪರ್ಮಿಷನ್ ಸಿಕ್ಕೈತಿ. ಇವರಿಗೆ ಬಾನು ಮೆಮೋರಿಯಲ್ ಎಜುಕೇಷನ್ ಸೊಸೈಟಿದವ್ರಿಗೆ 2026 ಐತಿ. ಈಗ ಟೋಟಲ್ ಇವ್ರದ್ದು 30 ವರ್ಷ ಬಾನು ಮೆಮೋರಿಯಲ್ ಎಜುಕೇಷನ್ ಸೊಸೈಟಿ ಬರೀ ಪುಸ್ತಕ ಒಳಗೈತಿ. ಇವ್ರದ್ದು ಆಫೀಸ್ ಇಲ್ಲ, ಒಂದು ಮ್ಯಾನೇಜ್ಮೆಂಟ್ ಸರಿ ಇಲ್ಲ, ಒಂದು ಇಲೆಕ್ಷನ್ ಆಗಿಲ್ಲ. ಟೋಟಲಿ ಇದು ಮ್ಯಾನೇಜ್ಮೆಂಟ್ ಬೋಗಸ್ ಮ್ಯಾನೇಜ್ಮೆಂಟ್ ಐತಿ. ಇಂಥ ಮಂದಿಗೆ ಹಿಡ್ಕೊಂಡು ಮೋಸ ಮಾಡೋದು ದಗದ ಇವ್ರದ್ದೈತಿ. ಇವ್ರದ್ದು ಏನು ಪೆಂಡಿಂಗ್ ಉಳ್ದೈತೆ ಅಂದ್ರೆ, ಈಗ ಸದ 2023 ಒಳಗೆ ಇವ್ರ ಪ್ರಪೋಸಲ್ ಹೋಯ್ತು. ಟೋಟಲ್ 4 ಶಾಲೆಗಳದ್ದು ಪ್ರಪೋಸಲ್ ಹೋಗಿ 2023 ಒಳಗೆ 3 ಮ್ಯಾನ್ ಕಮಿಟಿ ಆಗಿ ಇವ್ರದ್ದು ಫೈನಲ್ ಆಗಿ ಬೆಂಗಳೂರಿಗೆ ಫೈಲ್ ಹೋಯ್ತು, ಎಲ್ಲ ದಾಖಲೆ ಸಮೇತ. ಅದು ಆದಮೇಲೆ 2024 ಒಂದನೇ ತಿಂಗಳ ಒಳಗೆ ಇವ್ರದ್ದು ಒಂದು ಮಾಹಿತಿ ಬಂತು. ಒಂದು 5 ಆಪ್ಷನ್, ಒಂದು ಉಸ್ತಾನಿಯ ಎಕ್ಸಾಮ್, ಸೆಕೆಂಡ್ ಉಸ್ತಾನಿಯ ಎಕ್ಸಾಮ್ ಕುಂದರ್ಲಾರ್ದಕ್ಕೆ ಇವ್ರದ್ದು ಒಂದು ಮಾಹಿತಿ ಬಂದಿತ್ತು. ಆ ಮಾಹಿತಿ ನವಾಜ್ ಖಾನ್ ಪಠಾನ್ ECO ಉರ್ದು ಸಂಯೋಜಕ ಶಿಕ್ಷಕನವರು ಅವರು ಏನು ಮಾಡಿದ್ರು, ಕಳೆದ 2 ವರ್ಷ ತನಕ ಆ ಮಾಹಿತಿ ಕೊಟ್ಟಿಲ್ಲ. DDP ಅವ್ರಿಗೆ ತಿಳಿಸಿಲ್ಲ, ಮತ್ತು CS ಅವ್ರಿಗೆ, ಜಿಲ್ಲಾ ಪಂಚಾಯತ್ ಅವ್ರಿಗೆ ತಿಳಿಸಿಲ್ಲ, ಬೆಂಗಳೂರದವ್ರಿಗೆ ತಿಳಿಸಿಲ್ಲ, ಮತ್ತು BO ಅವ್ರಿಗೆ ತಿಳಿಸಿಲ್ಲ. ಇವರೆಲ್ಲ ಏನದ ಪ್ಲ್ಯಾನ್ ಮಾಡಿ ಇವ್ರಿಗೆ ಡಿಲೇ ಮಾಡಿ 2-3 ವರ್ಷದಿಂದ ಏನದ ಇವ್ರಿಗೆ ಡಿಲೇ ಮಾಡ್ಕೊತ ಬಂದು ಇವ್ರಿಗೆ ನೌಕರಿ ಹತ್ತಬಾರ್ದು, 3rd ಪರ್ಸನ್ ನೌಕರಿ ಹತ್ತಬೇಕಂತೇಳಿ ಇವ್ರು ಡಿಲೇ ಮಾಡ್ಕೊತ ಬಂದಿದ್ದಾರೆ. ಈಗ ECO ನವಾಜ್ ಖಾನ್ ಪಠಾನ್ 16/10/2025ರಲ್ಲಿ ಇವರು ಮಾಹಿತಿ, ಇವಾಗ 2024ರಲ್ಲಿ ಏನು ಮಾಹಿತಿ ಬಂದಿತ್ತು ಆ ಮಾಹಿತಿ 16/10/2025ರಲ್ಲಿ ಇವರು ಬರೆದು ಕೊಟ್ಟರು. ಇವರು ಶಾಲೆ ಒಳಗೆ ಏನೋ ಟೀಚರ್ಸ್ ಇವ್ರದ್ದೇ ಮಾಡ್ಬೇಕಂತೇಳಿ. ಮತ್ತು ಈ ಫೈಲ ಇವ್ರು ಬರೆದು ಕೊಟ್ಟ ಮೇಲೆ, ಇವ್ರ ಮಾಹಿತಿ ಪ್ರಕಾರ DDP ಅವರು ಕೊಟ್ಟ ಮೇಲೆ 5/11/2025 ಒಳಗೆ ಏನೈತಿ, ಇದೇ ಫೈಲ್ ಏನೈತಿ ಇದಕ್ಕೆ ಹೋಯ್ತು, ಬೆಂಗಳೂರಿಗೆ ಹೋಯ್ತು. ಅದು ಹೋದ ಮೇಲೆ ಬೆಂಗಳೂರದವರು ಫೋನ್ ಮಾಡಿದ್ರು ನಮಗೆ, ಒಂದು 15 ದಿವಸ ಬಿಟ್ಟು ಅವರು ಇನ್ವಾಲ್ವ್ ಮಾಡೋದು ಬಳಕ. ಅಲ್ಲಿ ಅವ್ರು ಏನು ಹೇಳ್ತಾರೆ, ಇವ್ರದ್ದು ಒರಿಜಿನಲ್ ಫೋಕಾನಿಯಾ ಸರ್ಟಿಫಿಕೇಟ್ ಅಲ್ಲಿ ಇಲ್ಲ ಅವ್ರ ದಾಖಲೆ ಒಳಗಂತ ಹೇಳಿ ಇವಾಗ ಹೇಳ್ತಾ ಇದ್ದಾರೆ ನಮ್ಗೆ. ಅಂದರೆ ಇವರು ಟೋಟಲ್ ಪ್ಲ್ಯಾನ್ ಮಾಡಿ ಇವ್ರ ಸರ್ಟಿಫಿಕೇಟ್ ಒರಿಜಿನಲ್ ದಾಖಲೆಗಳು ಗಪ್ ಮಾಡಿ ವಿತೌಟ್ ಏನೂ ಪೇಮೆಂಟ್ ಇರಲಾರ್ದು ಬರೀ ದುಡಿಸ್ಕಿಸಿಂದ್ರೆ ಇವ್ರಿಗೆ ಮೋಸ ಮಾಡಿಸೋದು ದಂಧ ಮಾಡ್ಲಾತ್ತಾರ. ಇವರಿಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು. ನಾವು ಜಿಲ್ಲಾ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪಂಚಾಯತ್ ಅವರಿಗೆ ಮತ್ತು DDP ಅವರಿಗೆ ನಾವು ಮನವಿ ಮಾಡ್ಕೋತೀವಿ, ಇವ್ರಿಗೆ ಏನದ ಒಂದು ಒಳ್ಳೆಯ ಏನದ ಇದು ನ್ಯಾಯ ದೊರಕಿಸ್ಕೊಡ್ಬೇಕಂತೇಳಿ ವಿನಂತಿ ಮಾಡ್ಕೋತೀವಿ. ನನ್ನ ಹೆಸರು ಸಗೀರ್ ಅಹಮದ್ ಮುಲ್ಲಾ. ಏನು ನಿರ್ವಹಿಸಿಕೊಂಡಿದ್ದಾರೆ ಹಾಗೂ 3 ವರ್ಷದಿಂದ ಸ್ಕ್ರೀನಿಂಗ್ ಕಮಿಟಿಯಾಗಿ 3 ವರ್ಷ ಆಯಿತು, ಇನ್ನೂವರೆಗೆ ವೇತನ ಬಿಡುಗಡೆ ಮಾಡಿಲ್ಲ. ಇವರು ನನಗೆ ಬಹಳ ಸತಾಯಿಸಿದ್ದಾರೆ ಹಾಗೂ ಮಾನಸಿಕ ಒತ್ತಡ ಹೇರಿ ನನ್ನ ಜೀವನದ ಮೇಲೆ ಪರಿಣಾಮ ಬೀಳಿದೆ ಹಾಗೂ ನನ್ನ ಜೀವನ ಬೀದಿ ಪಾಲಾಗಿರುತ್ತದೆ. ನನಗೆ 6 ಮಕ್ಕಳು ಇದ್ದು 3 ಗಂಡು 3 ಹೆಣ್ಣು. ಇವರ ಜೀವನ
ನಾನು ಬಹಳ ಕಷ್ಟದಿಂದ ನಡೆಸುತ್ತಾ ಬಂದಿದ್ದೇನೆ. ಆದರೂ ಸಹ ನಾ ಬಾಡಿಗೆ ಮನೆಯಲ್ಲಿ ವಾಸವಾಗಿ ನನ್ನ ಮಕ್ಕಳು ಯಾವುದೇ ಗೌರ್ಮೆಂಟ್ ಸರ್ವೆಂಟ್ ಆಗಿರುವುದಿಲ್ಲ ಹಾಗೂ ನನಗೆ ಯಾವುದೂ ಜಮೀನು ಇರುವುದಿಲ್ಲ. ಮೆಹರ್ಬಾನರೇ, ನನ್ನ ಜೀವನವನ್ನು ನಾನು ಹೇಗೆ ನಡೆಸಿಕೊಂಡು ಬರಲಿ ಅಂತ ನನಗೆ ರಾತ್ರಿ ಹಗಲು ನನ್ನ ಜೀವನದ ಮೇಲೆ ಪರಿಣಾಮ ಬೀಳಲಿದೆ. ಮೆಹರ್ಬಾನರೇ, ನನಗೆ ಬಹಳ ತೊಂದರೆಯಾಗುತ್ತಿದೆ ಹಾಗೂ ನನಗೆ ಮಾನಸಿಕ ಒತ್ತಡ ಭಾಳ ಬೀಳಲಿದೆ. ಆದ ಕಾರಣ ಈ ಬಾನು ಮೆಮೋರಿಯಲ್ ಎಜುಕೇಷನ್ ಸೊಸೈಟಿಯವರ ಮೇಲೆ ಹಾಗೂ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು. ನನ್ನ ಜೀವನ ಬೀದ ಪಾಲೆ ಆಗಿದೆ. ಇನ್ನೂವರೆಗೆ 3 ವರ್ಷ ಆಯಿತು. ಬೆಂಗಳೂರಿಗೆ ಫೈಲ್ ಹೋಗಿದೆ. ಸುಮಾರು 15 ಸಲ ಬೆಂಗಳೂರಿಗೆ ಹೋಗು ಬಂದು ಕನಿಷ್ಠ 2 ಲಕ್ಷ ರೂಪಾಯಿ ಖರ್ಚಾಗಿದೆ. ಆದರೂ ಸಹ ಅಲ್ಲಿ ಅಧಿಕಾರಿಗಳು ಹೇಳ್ತಾರೆ, ನಿಮ್ಮಲ್ಲಿ ಒಂದು ವಿಷಯ ನಿಮ್ಮದು ಫೈಲಿನಲ್ಲಿ ಒಂದು ಕಾಗದ ಕಡಿಮೆ ಇದೆ, ನೀವು ಹೋಗಿ ತೊಗೊಂಬರ್ರಿ, ಆ ನಂತರ ನಿಮ್ಮದು ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ. ಅಂದ್ರೆ ಮತ್ತು ಮ್ಯಾನೇಜ್ಮೆಂಟ್ ಹತ್ತಿರ ಬರೋಣ. ಅವರು ತಿಂಗಳಾನುಗಟ್ಟಲೆ ಒತ್ತಾಯಿಸುತ್ತಾ ತಿಂಗಳಾನುಗಟ್ಟಲೆ ಕಾಗದ ಕೊಡದೇ ಇದ್ದೆ, ಯಾವುದೂ ದಾಖಲಾತಿ ಕೊಡದೇ ಇದ್ದೆ, ಹಾಗೆ ಡಿಲೇ ಮಾಡ್ಕೋತಾ ಬಂದಿರುತ್ತಾರೆ. ಹೀಗಾಗಿ ನನ್ನ ಜೀವನ 3-4 ವರ್ಷದಿಂದ ಸ್ಕ್ರೀನಿಂಗ್ ಕಮಿಟಿ ಆಗಿ ವೇತನ ಬಿಡುಗಡೆ ಆಗಿಲ್ಲ. ಹಾಗೂ ಸುಮಾರು 23 ವರ್ಷದಿಂದ 1/6/2000ರಿಂದ ಇನ್ನೂವರೆಗೆ 2026ರವರೆಗೆ ಸೇವೆ ಸಲ್ಲಿಸುತ್ತಾ ಬಂದಿರುತ್ತಾ ಇದ್ದೇನೆ. ಆದ ಕಾರಣ ಮೆಹರ್ಬಾನರೇ, ಉಪನಿರ್ದೇಶಕರ ಕಾರ್ಯಾಲಯ ಬಿಜಾಪುರ ಇವರಿಗೆ ಹಾಗೂ ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಾಹಕ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ತಿಳಿಸುವುದೇನೆಂದರೆ, ನನ್ನ ಜೀವನ ಇವರು ಬೀದಿ ಪಾಲ ಮಾಡಿದ್ದಾರೆ. ಇವರ ಮೇಲೆ ಶಿಸ್ತು ಕ್ರಮ ಕೈಗೊಂಡು ನನಗೆ ನ್ಯಾಯ ದೊರಕಿಸಿಕೊಡಬೇಕಂತ ನಾನು ವಿನಂತಿ ಕೋರುತ್ತೇನೆ. ಹಾಗೂ ನನ್ನ ಜೀವನ ಬಹಳ ಅಸ್ತವ್ಯಸ್ತ ಆಗಿದೆ. ಹಿಂದೆ ನಾನು ಆತ್ಮ ಹತ್ಯೆಗೆ ಯತ್ನಿಸುತ್ತಾ ಇದ್ದೆ. ಯಾಕಂದರೆ ನನ್ನ ಜೀವನ ಮೇಲೆ ಬಹಳ ಪರಿಣಾಮ ಬಿದ್ದಿದ್ದೆ. ಆದರೆ ಉಪನಿರ್ದೇಶಕರ ಕಾರ್ಯಾಲಯ ಮುಂದೆ, ಮ್ಯಾನೇಜ್ಮೆಂಟ್ ಮುಂದೆ ನನಗೆ ತೊಂದರೆ ಆಗಿದ್ದು ನಿಮಗೆ ಕಾಣಿಬರುತ್ತದೆ. ನಾನು ನನ್ನ ಮಾನಸಿಕ ಒತ್ತಡದಿಂದ ನಾನು ಯತ್ನಿಸುತ್ತಾ ಇದ್ದೆ. ಆತ್ಮಹತ್ಯೆ ಮಾಡಿಕೊಳ್ಬೇಕಂತ ನಾನು ಯೋಚಿಸ್ತಾ ಇದ್ದೆ. ಆದ ಕಾರಣ ಮೆಹರ್ಬಾನರೇ, ನನಗೆ ಸೂಕ್ತ ನ್ಯಾಯ ದೊರಕಿಸ್ಕೊಡ್ಬೇಕು. ನನಗೆ ಪೆನ್ಷನ್ ದೊರಕುವಂಥ ಸೌಲಭ್ಯವನ್ನು ಒದಗಿಸಬೇಕಂತ ನಾ ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಹಾಗೂ ಉಪನಿರ್ದೇಶಕರ ಕಾರ್ಯಾಲಯ ಬಿಜಾಪುರ ಇವರಿಗೆ ಅವರ ಜಿಲ್ಲಾಧಿಕಾರಿಗಳಿಗೆ ನಾನು ಗಮನಕ್ಕೆ ತಂದಿರುತ್ತೇನೆ. ನನ್ನ ಕಷ್ಟವನ್ನು ನೋಡಿ ನನಗೆ ಸಹಾಯ ಮಾಡಬೇಕಂತ ಕೋರುತ್ತೇನೆ. ನೀವು ಎಷ್ಟು ವರ್ಷ ಇದು ಮಾಡಿದ್ರಿ ಮಕ್ಕಳು ಮಾಡಿ? ನಾನು 23 ವರ್ಷ. 23 ವರ್ಷದಿಂದ ನಿಮ್ಗೆ ಏನೋ ಇದು ಒಂದು ನಯ ಪೈಸೆ ಕೊಟ್ಟಿಲ್ಲ. ನನ್ನ ಉಪಜೀವನವನ್ನು ನಾನು ಇಲ್ಲಿ ಡ್ಯೂಟಿಗೆ ಹೋಗಿ ನನ್ನ ಸೇವೆ ಸಲ್ಲಿಸಿ ಕೆಲಸ ಮಾಡಿ ನನ್ನ ಮನೆ ಖರ್ಚನ್ನು ನಡೆಸ್ತಾ ಬಂದೇನೆ. ಆದರೂ ನನ್ನ ಮನೆಯಲ್ಲಿ ನಮ್ಮ ಮನೆಯವರು ಮಾನಸಿಕ ಒತ್ತಡದಿಂದ ಅಸ್ತವ್ಯಸ್ತ ಆಗಿರುವಾಗ ಆದರೂ ನೀವು ಬಂದು ನೋಡಬಹುದು ಅವರ ಪರಿಸ್ಥಿತಿ. ಹೀಗೆ ನನಗೆ ತೊಂದರೆ ಕೊಟ್ಟಿರುತ್ತಾರೆ. ಇಲ್ಲ, ನೀವು 23 ವರ್ಷದಿಂದ ನಿಮ್ಮ ಧ್ವನಿ ಎತ್ತಿಲ್ಲ, ಈಗ ಧ್ವನಿ ಎತ್ತಂದ್ರಿ? ನನಗೆ ಆಸೆ ತೋರಿಸಿ ಇವತ್ತು ಮಾಡ್ತೀನಿ ನಾಳೆಗೆ ಮಾಡ್ತೀನಿ ಅಂತ ಹೇಳಿ ಹಿಂಗೆ ಸತಾಯಿಸ್ಕೋತ ಬಂದರು. ಆದ ಕಾರಣ ನಾನು ನನ್ನ ಮಾನಸಿಕ ಒತ್ತಡದಿಂದ ಲಾಸ್ಟ್ ಅವ್ರ ಮುಂದೆ DDP ಆಫೀಸ್ ಮುಂದೆ ಬಂದು ನನ್ನ ಹೆಸರನ್ನು ಕಿತ್ತು ಒಗ್ದಿದ್ರು ಅವರು. ಯಾರು ಸತಾಯಿಸ್ಲಾಗ್ತದೆ? ಹೆಸರೇನು? ನವಾಬ್ ಪಠಾಣ್ ಖಾನ್ ಹಾಗೂ ಬಾನು ಮೆಮೋರಿಯಲ್ ಎಜುಕೇಷನ್ ಸೊಸೈಟಿ ಆಡಳಿತದವರು, ನಯೀಮ್ ಚೌಧರಿ,
ಅವರು ತಂದೆಯವರಂತರೂ ವಯಸ್ಸಾಗಿದೆ. ಇವು ಎಲ್ಲರೂ ಕೂಡಿ ನನಗೆ ನನ್ನ ಭಾಳ ಸತಾಯಿಸಿದ್ದಾರೆ. ಆದ ಕಾರಣ ಮೆಹರ್ಬಾನರೇ, ನನ್ನ ಕಷ್ಟವನ್ನು ಗಮನದಲ್ಲಿಟ್ಟುಕೊಂಡು ನನಗೆ ಸಹಾಯ ಮಾಡಬೇಕಂತ ಹೇಳಿ, ವೇತನ ಬಿಡುಗಡೆ ಮಾಡಬೇಕಂತ ಹೇಳಿ, ಲಾಸ್ಟ್ ಬರುವಂಥ ಸಹಾಯಧನವನ್ನು ನನಗೆ ಸಿಗಬೇಕಂತ ನಾನು ವಿನಂತಿಸ್ತೇನೆ. ನೀವು DDP ಅವ್ರಿಗೆ ಭೇಟಿ ಆಗಿಲ್ರಿ? ನಾನು DDP ಅವರಿಗೆ ಭೇಟಿ ಆಗೀನಿ ರೀ. ಮೊದಲು ಅವರು ಭಾಳ ಒಳ್ಳೆಯವರು, ನನ್ನ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಬೆಂಗಳೂರಿಗೆ ಫೈಲ್ ಕಳಿಸಿದ್ದಾರೆ. ಅಲ್ಲಿಂದ ಸರ್ಟಿಫಿಕೇಟ್ ಕಳೆದಿದೆ ಅಂತ ಅವ್ರು ಹೇಳ್ತಾರೆ. ನೀವು ಸರ್ಟಿಫಿಕೇಟ್ ತಂದ ಬಳಕ ನಿಮ್ಮದು ಏನಾದ ಫೈಲ್ ಪುಟ ಮಾಡ್ತೀವಿ ಇಲ್ಲಿ ಕಂದಲ್ಲಿ ಹಿಂಗೆ ಹೇಳಿ 4-5 ತಿಂಗಳು ಹಿಂಗೆ ಸತಾಯಿಸ್ಕೊತೀವಿ ಬಂದು ಅಲ್ಲಿನೂ ಹಿಂಗೆ ನಮಗೆ ಏನದ ತೊಂದರೆ ಕೊಡುತ್ತಾ ಬಂದ್ವಿ. ಎಲ್ಲ ಡಾಕ್ಯುಮೆಂಟ್ಸ್ ಹಚ್ಚಿ ಕೊಟ್ಟು ಎಲ್ಲ ಕರೆಕ್ಟ್ ಕೊಟ್ಟಿವಿ. ಚೆಕ್ ಲಿಸ್ಟ್ ಮುತಾಬಿಕ್ ಚೆಕ್ ಲಿಸ್ಟ್ ಪ್ರಕಾರ ನಾನು ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಟ್ಟಿರುತ್ತೇನೆ. ಈಗ ನಿಮ್ಗೆ ಅನ್ಯಾಯ ಮಾಡ್ಯವ್ರು ಯಾರು ಅನ್ಯಾಯ ಮಾಡಿದ್ರು? ಬಾನು ಮೆಮೋರಿಯಲ್ ಎಜುಕೇಷನ್ ಸೊಸೈಟಿ ಆಡಳಿತದವರು ಹಾಗೂ ನವಾಜ್ ಪಠಾಣ್ ಖಾನ್ ಅವರು 2 ವರ್ಷ ತನಕ ಡಿಲೇ ಮಾಡಿಕೊಟ್ಟು ಬಂದರು. ಮ್ಯಾಗಿಂದ ಮಾಹಿತಿ ಕೇಳಿದರು. 3 ಶಿಕ್ಷಕರು ಇದ್ದೆವು ನಾವು. ಅದರ ಒಳಗೆ ನಾನು ಮುಖ್ಯ ಗುರುಗಳನ್ನಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದು ಹಾಗೂ ಉಳ್ಕಿದ 2 ಪೋಸ್ಟ್ದೊಳಗೆ ಒಂದು ಟೀಚರ್ ಏನದ ಪರೀಕ್ಷೆ ಕುಂಡ್ರಿಸಲಾರ್ದ ಬಟ್ಟೆಗೆ ಒಂದು ಪೋಸ್ಟ್ ಕ್ಯಾನ್ಸಲ್ ಆಯಿತು. ಹೀಗಾಗಿ ಮ್ಯಾಗಿಂದ ಏನದ ಆರ್ಡರ್ ಬಂತು, 2 ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳುವುದು. ನೀವು ಏನದ 2 ಶಿಕ್ಷಕರನ್ನು ನೀವು ಬರ್ಕೊಂಡು ಬರ್ರಿ, ನಾವು ನಿಮಗೇನಾದ ನಿಮ್ಮದು ವೇತನ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ರು. ನಾವು 2 ಆದರೂ ಸಹ ಅವರು ನನಗೆ ಭಾಳ ಸತಾಯಿಸಿದರು ಆ ಬರ್ಕೊಡ್ಲಾಕ. ಅದೂ ಏನದ 2 ವರ್ಷ ಸತಾಯಿಸಿದರು, 2-3 ವರ್ಷ. ಆದರೂ ನವಾಜ್ ಪಠಾಣ್ ಖಾನ್ ಅವರು ಗಮನಕ್ಕೆ ಇತ್ತು ಮಾತು. ಆದರೂ ಏನಾದ ಅವರು ಮ್ಯಾನೇಜ್ಮೆಂಟ್ನವರು ಮಾತು ಕೇಳಿ ಮ್ಯಾನೇಜ್ಮೆಂಟ್ ಅವರು ಬರೆದು ಕೊಟ್ಟರೆ ನಾ ಮುಂದಿನ ಕಾರ್ಯ ನಾ ಮಾಡ್ತೀನಿ, ಇಲ್ಲಕ್ಕಂದ್ರೆ ಇಲ್ಲ ನೀವು ಏನು ಮಾಡ್ಬೋದು. ಅವರು ನೋಡೋದಿತ್ತು. ನಾ ಮೊದಲನೇ ಟೀಚರ್ ನಾ ಇದ್ದೆ, ಸತತವಾಗಿ ಶಾಲೆ ನಡೆಸ್ಕೊಂಡು ಬಂದವ ನಾ. ಆದರೂ ಇವ್ರು ನನಗೆ ಮೋಸ ಮಾಡಬೇಕಂತೇಳಿ, ನನಗೆ ಕಿತ್ತು ಹೋಗಬೇಕಂತೇಳಿ ಎಷ್ಟೋ ಸಲ ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಗಮನಕ್ಕೆ ತಂದಿರುತ್ತೇನೆ. ಈಗ ನಿಮ್ಗೆ ತಿಂಗಳ ಸ್ಯಾಲರಿ ಏನು ಒಂದು ನ್ಯಾಪ್ಸಿ ಇನ್ನೂವರೆಗೆ ಎಷ್ಟು ಕರಾರಾಗಿತ್ತು? ಬೇರೆದವ್ರ ಟೀಚರ್ಗೆ ಸ್ಯಾಲ್ರಿ ಎಷ್ಟು ಸಿಗ್ತದೆ ರೀ? ಯಾರಿಗೂ ಇಲ್ಲ ಇನ್ನೂವರೆಗೆ. ಎಷ್ಟು ಸಿಗ್ತದೆ ರೀ ಬೇರೆದವ್ರಿಗೆ? ಈಗ ಬೇರೆಯವ್ರಿಗೆ ಈಗ ಕನಿಷ್ಠ ಬೇರೆ ಟೀಚರ್ ಅಲ್ಲಿ ನಮ್ಮ ಶಾಲೆಯಲ್ಲಿ ಇನ್ನೂವರೆಗಿಲ್ಲ. ನೋಡ್ರಿ, ನನ್ನ ಪ್ರಶ್ನೆ ಏನದ, ಮತ್ತೊಂದು ಶಾಲೆ ಬಿಟ್ಟು ಮತ್ತೊಂದು ಶಾಲೆಯಲ್ಲಿ ಇವರು 50-60 ಸಾವಿರ ರೂಪಾಯಿ ಪಗಾರ ಇದೆ. 50 ಸಾವಿರ ಕೊಡ್ತಾರೆ. ನಿಮ್ಗೆ 8 ವರ್ಷದಿಂದ ರೊಕ್ಕ ಬಂದಿಲ್ಲ? 23 ವರ್ಷದಿಂದ ಇನ್ನೂವರೆಗೆ ಪೇಮೆಂಟ್ ಇಲ್ಲ. ಸ್ಕ್ರೀನಿಂಗ್ ಕಮಿಟಿ ಆದ ನಡೆದು ನಮಗೆ ಪೇಮೆಂಟ್ ಚಾಲು ಆಗಬೇಕು. 8 ದಿವಸ ಒಳಗೆ ಪಗಾರ ಚಾಲು ಆಗಬೇಕು. ಇವ್ರು ಡಿಲೇ ಮಾಡ್ಕೊತ ಬಂದು. ಆದ ಕಾರಣ ಮೆಹರ್ಬಾನರೇ, ನಮಗೆ ಅನ್ಯಾಯ ಆಗಿದೆ. ನನಗೆ ನ್ಯಾಯ ಕೊಡಿಸಬೇಕಂತ ಉಪನಿರ್ದೇಶಕರ ಕಾಲ ಬಿಜಾಪುರ ಹಾಗೂ ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ನಾ ವಿನಂತಿ ಪೂರ್ವಕ ಕೋರುತ್ತೇನೆ. ಈಗ ನೀವು ಏನಾರ ಕಂಪ್ಲೇಂಟ್ ಮಾಡಿದಿರಿ? ದೂರು ಕೊಟ್ಟಿದ್ರಿ? ದೂರು ದಾಖಲೆ ಮಾಡಿದ್ರಿ? ಅಯ್ಯಲ್ರಿ, ಇನ್ನೂವರೆಗೆ ಕೊಟ್ಟಿಲ್ಲ. ಯಾಕಂತಂದ್ರೆ ನಮ್ಮದು ಈಗ 23 ವರ್ಷ ಆಯ್ತು. ದೂರು ದಾಖಲೆ ಮಾಡಿಲ್ಲ, ಮತ್ತೆ ಇನ್ನ 2 ವರ್ಷ ದೂರು ಮಾಡಿಲ್ಲ. ಈಗ ಬರೀ 4 ತಿಂಗಳು ಉಳಿದಾದ ಸರ್ವಿಸ್ ನಂದು. 4 ತಿಂಗಳು ಉಳಿದಾದ ನನಗೆ ಅನ್ಯಾಯ ಆಗ್ಯದ. ನ್ಯಾಯ ದೊರಕಿಸ್ಬೇಕಂತ ನಾವು ವಿನಂತಿ ಮಾಡ್ತೇವೆ. ತಮ್ಮ ಹೆಸರು ಹೇಳ್ರಿ? ನನ್ನ ಹೆಸರು ಬಶೀರ್ ಅಹಮದ್, ತಂದೆ ಅಹಮದ್ ಹುಸೇನ್ ಮುಲ್ಲಾ, साकिन इंडी। हमारे वालिद का नाम अहमद हुसैन मुल्ला साकिन इंडी। हमारे भाई का नाम बशीर अहमद हुसैन मुल्ला साकिन इंडी। बानू मेमोरियल एजुकेशन सोसाइटी भारपेट इंडी वाले हमारे भाई को 2022 में क्या है 2002 में क्या है आर्डर देकर तुम्हारा काम हम करते हैं बोलकर 23 साल से क्या है इनको 1 रुपया भी
पगार नहीं देकर क्या है इनके साथ बेइंसाफ़ी करते हुए आए हैं और स्क्रैनिंग कमेटी CS साहब, DDPI साहब, BO साहब 2023 में इंगड़गी जाकर इंस्पेक्शन करके स्कूल सही है, बच्चे हैं बोलकर वहाँ पर जाकर इंस्पेक्शन करके सर्टिफिकेट क्या है देकर इनका फाइल भी क्या है बेंगलुरु को भेजा गया। भेजने के बाद में क्या है अरबिक एजुकेशन डिपार्टमेंट वाले बेंगलुरु से क्या है 5 माहिती क्या है पूछे थे, वो 5 माहिती क्या है इन्होंने जल्द न देने की वजह से ये काम क्या है रुकता गया। क्यों रुका बोले तो इनको काट कर है दूसरे एक टीचर को क्या है लेना, इनकी उम्र कम करते हुए आना और इनको हटाना, इनके बदले में दूसरे को लेना, ऐसी मंशा की वजह से क्या है इन्हों बानो मेमोरियल एजुकेशन सोसाइटी वाले अध्यक्ष, उसके साथ में क्या है ECO नवाज खान पठान सर भी क्या है बहुत दिन से ठकाते हुए आज करती कल करती, मुल्ला साहब तुम्हारा काम हम करती, टेंशन मत लो तुम्हें। आज इनकी हालत भूखे रहने की हालत है। पूरी उम्र क्या है कट गई, 4-5 महीने क्या है नहीं अब सर्विस बाकी है। कोई एकला भी क्या है नहीं आपको क्या है क्यों मुल्ला साहब तुम्हारी हालत क्या है, क्या कर रही तुम्हें, तुम्हारा गुजारा कैसा गुजरने लगे, ये पूछने वाले कौन भी नहीं है। अपने फायदे के लिए एकले को नुकसान में डालकर उसकी जान को धोखे में डालकर इस तरह से क्या है एक अरबी टीचर होकर उन्होंने हेडमास्टर बनकर 23 साल से इंगड़गी में खिदमत करते हुए आए, मगर उनको बेइंसाफ़ी क्या है मिली हुई है। मैं CS साहब से, DDPI साहब से और DC साहब से गुजारिश करता हूँ कि मेरे भाई बशीर अहमद हुसैन मुल्ला इनको इंसाफ दिलाएं और इन्हें हेडमास्टर रहते हुए भी क्या है इनको बगैर पूछे एग्जाम को क्या है बच्चों को बिठा रहे हैं, ऐसे धोखाधड़ी के क्या है काम कर रहे हैं। इसलिए बराए मेहरबानी करके हमारे भाई बशीर अहमद मुल्ला इनको क्या है इंसाफ दिलाएंगे, ऐसी उम्मीद रखते हुए मैं आपके साथ दरख्वास्त करता हूं। मैं मेरी बात को ख़त्म करता हूं। मेरा नाम मोहम्मद शफीक अहमद हुसैन मुल्ला साकिन हिंडी। ಈಗಾಗಲೇ ಈ ಪ್ರೆಸ್ ಮೀಟ್ ಮಾಡೋ ಉದ್ದೇಶ ಏನಂತಂದ್ರೆ ಈಗಾಗಲೇ ಎಲ್ಲ ಮಾತಾಡಿದ್ದಾರೆ, ನಮ್ಮ ಕಾಕ, ನಮ್ಮ ತಮ್ಮ, ನಮ್ಮ ದೊಡ್ಡಪ್ಪರು ಎಲ್ಲ ಮಾತಾಡಿದ್ದಾರೆ. ಈಗೇನದ 23 ವರ್ಷದಿಂದ ಏನದ ಇವರು ಕೆಲಸ ಮಾಡಿದ್ದಾರೆ, ಸೇವೆಯನ್ನು ಸಲ್ಲಿಸಿದ್ದಾರೆ ಶಿಕ್ಷಕನಾಗಿ ಇಂಗಳಗಿ ಗ್ರಾಮದಲ್ಲಿ. ಅವ್ರಿಗೆ ಏನದ ದುಡಿಸ್ಕೊಂಡಾರ ಮ್ಯಾನೇಜ್ಮೆಂಟ್ನವರು, ದುಡಿಸ್ಕೊಂಡು ಏನದ ಅವ್ರಿಗೆ ಹೋಗಿ ಕೇಳೋಣನೇ ನಾವು ಮಾಡ್ತಾಯಿದ್ದೇವೆ, ನಿಮ್ಮ ಕೆಲಸ ನಡೆದದ, ಪ್ರಪೋಸರ್ ಚಾಲು ಅದ ಅಂಥೇಳಿ ಸುಮಾರು ಮಕ್ಕಳು ಏನದ ಅವರು ದುಡ್ಡು ತೊಗೊಂಡಾರ. ಇಷ್ಟು 1,000 ಕೊಡ್ರಿ, ಇಷ್ಟು 1,000 ಕೊಡ್ರಿ, 10,000 ಕೊಡ್ರಿ, 20,000 ಕೊಡ್ರಿ, 30,000 ಕೊಡ್ರಿ, ಕೆಲಸ ನಡೆದದ, ಕೆಲಸ ಮಾಡಾಕತ್ತೇವೆ ಅಂಥೇಳಿ ದುಡ್ಡು ಎಪ್ಪಿಸ್ಕೊಂಡಾರ. ಹರಾಮ್ ರೊಕ್ಕ ತಿನ್ನೋರು ಇವರು. ಈಗೇನದ ಅವ್ರ ರಿಲೇಷನ್ದವ್ರಿಗೆ ಏನದ ಡ್ಯೂಟಿ ಅವ್ರಿಗೆ ಮಾಡ್ಬೇಕಂತೇಳಿ ಇವ್ರಿಗೆ ಸರಿಸ್ಲಾಗತ್ತಾರ. ಈಗೇನು ಉಳಿದೇ 4-5 ತಿಂಗಳು ಉಳ್ದದ. ಅವ್ರ ಪಾಪ 20-25 ಲಕ್ಷ ರೂಪಾಯಿ ನುಕ್ಸಾನ್ ಆಗಿದ್ದಾರೆ. ಮತ್ತು 4-5 ಲಕ್ಷ ರೂಪಾಯಿ ಇವ್ರು ತಿಂದಾರೆ ಮ್ಯಾನೇಜ್ಮೆಂಟ್ನವರು. ಅವ್ರು ಅದಾರೋ ಸತ್ತಾರೋ ಗೊತ್ತಿಲ್ಲ. ಅವರು ಬಡವರು ರೊಕ್ಕ ತಿಂದು ಹರಾಮ್ ರೊಕ್ಕ ತಿಂದು ನೀವು ಏನು ಮುಂದಕ್ಕೇನು ಬರೋರು ಇಂಥವ್ರು ಸರಾಪತ್ತದ ನಿಮಗೆ. ಈ ನಮ್ಮ ಇಂಡಿ ತಾಲೂಕಿನಾಗ ಎಡ್ ಮಾಡಿರಿ ನೀವು ಮ್ಯಾನೇಜ್ಮೆಂಟ್ನವರು.
ಈಗೇನದ ಅವು ಡಾಕ್ಯುಮೆಂಟ್ಸ್ ಎಲ್ಲ ಫೈಲ್ ಯಾವಾಗ ಹೋಗ್ತದೆ ಅಂತಂದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ಕೊಟ್ಟ ಮ್ಯಾಗೆ ಫೈಲ್ ಏನದ ಬೆಂಗಳೂರಿಗೆ ಹೋಗ್ತದೆ. ಎಲ್ಲ ಡಾಕ್ಯುಮೆಂಟ್ಸ್ಗಳು ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳು ಕೊಟ್ಟ ಕೇಸಿಂದ ಸಬ್ಜೆಕ್ಟ್ ಮಾಡೋಣನೇ ಫೈಲ್ ಬೆಂಗಳೂರಿಗೆ ಹೋಗಿದೆ. ಆ ಬೆಂಗಳೂರದವ್ರು ಫೋನ್ ಮಾಡ್ತಾರೆ, ನಿಮ್ದೇನದ ಆ ಫೈಲ್ ಒಳಗೆ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳ್ತಾರೆ. ಈ ಕ್ರಿಮಿನಲ್ ಕೇಸ್ ಹಾಕ್ತೇವೆ ನಾವು. ನಾಳೆ ಡಿ ಸಿ ಅವ್ರ ಬಳಿ ಹೋಗಿ ಎಸ್ ಪಿ ಅವ್ರ ಬಳಿ ಹೋಗಿ ಕ್ರಿಮಿನಲ್ ಕೇಸ್ ಹಾಕ್ತೇವೆ. ಯಾವ ಇವ ಪಠಾಣ ಮತ್ತು ಚೌಧರಿ ಹಮೀದ್ ಚೌಧರಿ ನವೀನ್ ಚೌಧರಿ ಇವ್ರ ಮ್ಯಾಗ ಕ್ರಿಮಿನಲ್ ಕೇಸ್ ಹಾಕ್ತೇವೆ. ಡಾಕ್ಯುಮೆಂಟ್ಸ್ ಎಲ್ಲ ತಿಂದಾರ ಇವರು. ಡಾಕ್ಯುಮೆಂಟ್ಸ್ ಕೊಟ್ಟ ಮ್ಯಾಗೆ ಫೈಲಲ್ಲಿ ಹೋಗ್ತದೆ. ಈಗ ಅವರು ಹೇಳ್ತಾರೆ ಫೈಲ್ನಾಗ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳ್ತಾರೆ. ಆ ಡಾಕ್ಯುಮೆಂಟ್ಸ್ ಇಲ್ಲ, ಈ ಡಾಕ್ಯುಮೆಂಟ್ಸ್ ಇಲ್ಲ ಅಂತೇಳಿ ಇವ್ರ ಮ್ಯಾಗ ಕ್ರಿಮಿನಲ್ ಕೇಸ್ ಹಾಕಬೇಕು. ಇವ್ರಿಗೆ ಏನಾದ್ರು ಮ್ಯಾನೇಜ್ಮೆಂಟ್ದಿಂದ ತೆಗಿಬೇಕು. ಏನು ಪಠಾಣ್ ಏನದಾರ ಅವ್ರಿಗೆ ಡಿಸ್ಮಿಸ್ ಮಾಡಬೇಕು. ಸಸ್ಪೆಂಡಿಗೆ ಅವಶ್ಯಕತೆ ಇಲ್ಲ ಇವರಿಗೆ, ಇವ್ರಿಗೆ ಡಿಸ್ಮಿಸ್ಸೇ ಮಾಡಬೇಕು. ಅಂಥ ಕೆಲಸ ಮಾಡಕತ್ತಾರೆ ಇವರು. ಇವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಯಾರು. ನಮ್ಮಂಥವ್ರು ಇನ್ನೂ ಯಾರು ಸಿಕ್ಕಿಲ್ಲ ನಿಮಗೆ. ಇನ್ನು ಮ್ಯಾಗ ನಾವು ಏನು ಮಾಡ್ತೀವಿ ನೋಡಿರಿ ನೀವು. ನಮ್ದು ಏನಾರೇ ಕೆಲಸ ನಮ್ಮ ಬಸೀರ್ ಅಹಮದ್ ಮುಲ್ಲಾ ಅವ್ರದ್ದು ಕೆಲಸ ನಮ್ಮ ಕಾಕಾ ಅವರು. ನೀವು ಸರಿಯಾಗಿ ಅವ್ರದ್ದು ಕೆಲಸ ಅವ್ರಿಗೆ ಏನಾದ್ರೆ ನ್ಯಾಯ ದೊರಕಿಸ್ಕೊಟ್ರೆ ಚಲೋ. ನ್ಯಾಯ ದೊರಕಿಸ್ಕೊಟ್ಟಿಲ್ಲ ಅಂತಂದ್ರೆ ನಿಮಗೇನು ಚಲೋ ಆಗಲ್ಲ. ನಾವು ನಿಮಗೆ ಬಿಡೋದಿಲ್ಲ. ಕ್ರಿಮಿನಲ್ ಕೇಸ್ ಹಾಕ್ತೇವೆ, ನಿಮಗೆ ಕೋರ್ಟಿಗೆ ಹೋಗ್ತೇವೆ, ನಿಮಗೆ ಡಿಸ್ಮಿಸ್ ಮಾಡ್ತಕ್ಕ ಬಿಡೋದಿಲ್ಲ. ಇದು ಚಾಲೆಂಜ್, ಇದು ವಾರ್ನಿಂಗ್ ತಿಳ್ಕೊರಿ ನೀವು.